ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ NR ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು SSCನಲ್ಲಿ CGL ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಟೋಟಲ್ ಪೋಸ್ಟು 14,582 ಪೋಸ್ಟು. ಇದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ, ಏಜ್ ಲಿಮಿಟ್ ಎಷ್ಟು, ಇದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ವಿಡಿಯೋ ಇಷ್ಟ ಆದಲ್ಲಿ, ಮಾಹಿತಿ ಇಷ್ಟ ಆದಲ್ಲಿ ಕೊನೆಯಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು SSCಯಲ್ಲಿ CGL ಪೋಸ್ಟ್ ಕರೆದಿದ್ದಾರೆ 14,582 ಪೋಸ್ಟ್ಗೆ. ಯಾವತ್ತಿಂದ ಅಂತ ಹೇಳಿದ್ರೆ ಜೂನ್ 9, 2025ರಿಂದ ಕೊನೆಯ ದಿನಾಂಕ ಜುಲೈ 4, 2025ವರೆಗೂ ಇರುತ್ತೆ. ಅಕಸ್ಮಾತ್ ನೀವು 4ನೇ ತಾರೀಕು ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಂಥವರಿಗೋಸ್ಕರ ಒಂದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಅಂದರೆ ಜುಲೈ 5ನೇ ತಾರೀಕು 2025ವರೆಗೂ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಮೋಡು ಫುಲ್ ಆನ್ಲೈನ್ ಇರುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ SSC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಆಧಾರ್ ಕಾರ್ಡ್, ಫೋಟೋ, ಸಿಗ್ನೇಚರ್, ಇಷ್ಟು ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಇನ್ನು ನೆಕ್ಸ್ಟ್ ಏಜ್ ಲಿಮಿಟ್ಟು ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಮಿತಿ 32 ವರ್ಷ. 18ರಿಂದ 32 ವರ್ಷದೊಳಗಡೆ ಬರ್ತಾರಲ್ಲ ಅಂಥವರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಆಯ್ಕೆಯ ಪ್ರಕ್ರಿಯೆ ಎಕ್ಸಾಮ್ 1, ಎಕ್ಸಾಮ್ 2, ಡಾಕ್ಯುಮೆಂಟ್ ವೆರಿಫಿಕೇಷನ್, ವೈದ್ಯಕೀಯ ಪರೀಕ್ಷೆ. ಈಗ ಎಕ್ಸಾಮ್ 1ನಲ್ಲಿ ಯಾರು ಅರ್ಹರಾಗ್ತೀರಾ ಅವ್ರಿಗೆ ಎಕ್ಸಾಮ್ 2 ಇರುತ್ತೆ. ಎಕ್ಸಾಮ್ 2ನಲ್ಲಿ ಅರ್ಹರಾದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಆದವ್ರಿಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಇನ್ನು ಫೀಸ್ SC, ST, PH ಕ್ಯಾಂಡಿಡೇಟು ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ, ಅಂದರೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಇನ್ನು ಉಳಿದಂತೆ OBC ಕ್ಯಾಟಗರಿ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ಗೆ ಫೀಸು ಇದ್ದೇ ಇರುತ್ತೆ. ಆ ಫೀಸು 100 ರೂಪಾಯಿ. ಇನ್ನು ನಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ PDF ಹಾಕಿರ್ತೀವಿ ನೋಟಿಫಿಕೇಷನ್ದು. ನೀವು ಓಪನ್ ಮಾಡಿ ಓದ್ಕೊಬೋದು, ಚೆಕ್ ಮಾಡ್ಕೊಬೋದು. ಮತ್ತು ಇದರ ಬಗ್ಗೆ, ಈ ಜಾಬ್ನ ಬಗ್ಗೆ ಹೆಚ್ಚಿನ ವಿವರ ಏನಾದರೂ ಬೇಕಾದರೆ, ನಾವು ಹೇಳಿರೋ ಮಾಹಿತಿನಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.